ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ಅಬ್ಬಬ್ಬಾ, 2025 ಎಷ್ಟು ಬೇಗ ಬಂದ್ಬಿಡ್ತಲ್ಲ. ಸೆಲೆಬ್ರೇಷನ್ ಅನ್ನ ಮಾಡಿದ್ರ, ಆದ್ರೆ ಅಮೆರಿಕದಲ್ಲಿ ಭರ್ಜರಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಆದ್ರೆ ದಿಢೀರಂತ ಅಮೆರಿಕಾದಲ್ಲಿ ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ ಮೋಜು ಮಸ್ತಿಯ ಹೊತ್ತಲೇ 3 ಭಯೋತ್ಪಾದಕ ದಾಳಿ ನಡೆದಿದೆ. ಆ ಟೆರರ್ ಅಟ್ಯಾಕ್ಗೆ ಅಮೆರಿಕ ಶಾಕ್ ಆಗೋಬಿಟ್ಟಿದೆ. 7 ವರ್ಷಗಳ ನಂತರ ಅಮೆರಿಕದಲ್ಲಿ ಇಂಥದ್ದೊಂದು ಟೆರರ್ ಅಟ್ಯಾಕ್ ಆಗಿದೆ. ಇನ್ನು ಇತ್ತೀಚೆಗಷ್ಟೇ ನೀವು ಗಮನಿಸೋದಾದ್ರೆ ಜರ್ಮನಿಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗ್ತಿತ್ತು. ಆ ಹೊತ್ತಿನಲ್ಲಿ ದಿಢೀರಂತ ಟೆರರ್ ಅಟ್ಯಾಕ್ ಆಗಿತ್ತು. ಈಗ ಅಮೆರಿಕದಲ್ಲಿ ಜರ್ಮನಿಯ ಮಾದರಿಯಲ್ಲೇ ಒಂದು ಟೆರರ್ ಅಟ್ಯಾಕ್ ಆಗಿದೆ. ಸದ್ಯ ಅಮೆರಿಕ ಕಂಗಾಲಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲ ಉಗ್ರ ದಾಳಿ, ನ್ಯೂ ಓರ್ಲಿಯನ್ಸ್ ಅಟ್ಯಾಕ್, 15 ಮಂದಿ ಹತ್ಯೆ. ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಅಮೆರಿಕದ ನ್ಯೂ ಆರ್ಲಿನ್ಸ್ನಲ್ಲಿ ಅಮೆರಿಕದ ಟೈಮಿಂಗ್ಸ್ ಬೆಳಿಗ್ಗೆ 3:15 ಈ ಸುಮಾರಿಗೆ, ಅಂದ್ರೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಜನವರಿ 1 ರಾತ್ರಿ 7 ಗಂಟೆಯ ಸಮಯ, ಒಬ್ಬ ಯುವಕ ಜನರ ಮೇಲೆ ಮನಸ್ಸಿಗೆ ಬಂದಂತೆ ಟ್ರಕ್ ಅನ್ನ ಹತ್ತಿಸಿಕೊಂಡು ಹೋಗ್ತಾನೆ. ನಂತರ ಟ್ರಕ್ ಅನ್ನ ನಿಲ್ಲಿಸಿ ಮಿಷನ್ ಗನ್ ಅನ್ನ ತೆಗೆದುಕೊಂಡು ಶೂಟ್ ಮಾಡ್ತಾನೆ. ಅಮೆರಿಕಾದ ನ್ಯೂ ಓರ್ಲಿಯಾನ್ಸ್ ಸಿಟಿಯಲ್ಲಿ ಕೆನಾಲ್ ಸ್ಟ್ರೀಟ್ ಮತ್ತು ಬಾರ್ಬನ್ ಸ್ಟ್ರೀಟ್ ಅನ್ನೋ 2 ರಸ್ತೆಗಳು ಸೇರೋ ಜಂಕ್ಷನ್ ನಲ್ಲಿ ಈ ಘಟನೆ ನಡೆದಿದೆ. ಆ ಘಟನೆಯಲ್ಲಿ 15 ಜನ ಪ್ರಾಣವನ್ನ ಕಳ್ಕೋತಾರೆ. ಸುಮಾರು 35ರಿಂದ 45 ಜನ ಗಾಯಗೊಳಗಾಗ್ತಾರೆ. ಇದು ಮೊದಲನೆಯ ದಾಳಿಯ ಸ್ಟೋರಿ. ಆ ಟ್ರಕ್ ವಶಪಡಿಸಿಕೊಂಡ ಪೊಲೀಸರಿಗೆ ಟ್ರಕ್ನಲ್ಲಿ ಸ್ಫೋಟಕಗಳು ಕೂಡ ಸಿಕ್ಕಿವೆ ಅನ್ನೋ ಮಾಹಿತಿ ಇದೆ. ಪೊಲೀಸರಿಗೆ ಅವೆಲ್ಲ ಸಿಕ್ಕ ಮೇಲೆ ಇದು ಟೆರರ್ ಅಟ್ಯಾಕ್ ಅಂತ ಗೊತ್ತಾಗಿದೆ. ಎರಡನೇ ಉಗ್ರ ದಾಳಿ, ಲಾಸ್ ವೆಗಾಸ್ ಟ್ರಂಪ್ ಹೋಟೆಲ್ ಕಾರ್ ಬ್ಲಾಸ್ಟ್. ಇನ್ನು ಎರಡನೇ ಘಟನೆ ಜರುಗಿರೋದು ಅಮೆರಿಕದ ನೂತನ ಅಧ್ಯಕ್ಷರಾಗಿರೋ ಡೊನಾಲ್ಡ್ ಟ್ರಂಪ್ ಅವರ ಹೋಟೆಲ್ನಲ್ಲಿದ್ದ ಜಾಗದಲ್ಲಿ. ಲಾಸ್ ವೆಗಾಸ್ ಸಿಟಿಯಲ್ಲಿ ಟ್ರಂಪ್ ಹೋಟೆಲ್ ಇದೆ. ಆ ಹೋಟೆಲ್ ಬಳಿ ಕಾರ್ ಬ್ಲಾಸ್ಟ್ ನ ಮಾಡಲಾಗಿದೆ. ಇನ್ನು ಗಾಯಗಳು ಕೂಡ ಆಗಿದೆ. ಅದೃಷ್ಟವಶಾತ್ ಯಾರೂ ಕೂಡ ಸತ್ತಿಲ್ಲ. ಮೊದಲ ಘಟನೆ ಆಯ್ತಲ್ಲ, ಟ್ರಕ್ ಅಲ್ಲಿ ಬಂದು ಅಟ್ಯಾಕ್ ಮಾಡಿ 15 ಜನರನ್ನ ಕೊಂದ ಘಟನೆ ಮತ್ತು ಇಲ್ಲಿ ಕಾರ್ ಬ್ಲಾಸ್ಟ್ ಮಾಡಿರೋದು ಇಬ್ಬರು ಒಬ್ಬರೇ ಅಥವಾ ಒಂದೇ ಸಂಘಟನೆಯ ಕೃತ್ಯ ಅನ್ನಲಾಗ್ತಿದೆ. ಯಾಕಂದ್ರೆ ಈ ಟ್ರಕ್ ಮತ್ತು ಕಾರ್ ಎರಡನ್ನು ಒಂದೇ ಕಡೆ ಬಾಡಿಗೆಗೆ ತೆಗೆದುಕೊಂಡಿರೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮೂರನೇ ಉಗ್ರ ದಾಳಿ, ನ್ಯೂಯಾರ್ಕ್ ನೈಟ್ ಕ್ಲಬ್ ಶೂಟ್ಔಟ್, 11 ಮಂದಿಗೆ ಗಾಯ. ಇನ್ನು ಮೂರನೇ ಘಟನೆ ನಡೆದಿರೋದು ನ್ಯೂಯಾರ್ಕಿನಲ್ಲಿ, ನ್ಯೂಯಾರ್ಕ್ ನೈಟ್ ಕ್ಲಬ್ನಲ್ಲಿ. ಅಲ್ಲಿರೋ ಅಜಮುರಾ ನೈಟ್ ಕ್ಲಬ್ನಲ್ಲಿ ನಡೆದಿರೋ ಭಯೋತ್ಪಾದಕ ಘಟನೆಯಲ್ಲಿ ಶೂಟ್ ಮಾಡಿದ್ದಾರೆ. 11 ಜನರಿಗೆ ಗುಂಡೇಟು ಬಿದ್ದಿದೆ. ಇದು 2014ರ ನಂತರ ನಡೆದಿರೋ 7ನೇ ಭಯೋತ್ಪಾದಕ ಕೃತ್ಯ. ಆದ್ರೆ 2017ರ ನಂತರ ಯಾವುದೇ ಟೆರರ್ ಅಟ್ಯಾಕ್ ನಡೆದಿಲ್ಲ. ಅಂದ್ರೆ 7 ವರ್ಷಗಳ ಅವಧಿಯಲ್ಲಿ ಯಾವುದೇ ಉಗ್ರರ ದಾಳಿ ಸಂಭವಿಸಿಲ್ಲ. ಆದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ದ ಅಮೆರಿಕಾಗೆ ಈ ಸರಣಿ, ಈ 3 ಭಯೋತ್ಪಾದಕ ದಾಳಿಯಿಂದ ಅಮೆರಿಕ ಈಗ ಶಾಕ್ ಆಗಿಬಿಟ್ಟಿದೆ. ನೋಡಿದ್ರಲ್ಲ ವೀಕ್ಷಕರೇ, ಹೊಸ ವರ್ಷವನ್ನ ಬರಮಾಡ್ಕೊಳ್ತಾ ಖುಷಿಯಲ್ಲಿ ಇದ್ದ ಅಮೆರಿಕ ಮಂದಿಗೆ ಶಾಕ್ ತಂದಿದ್ದೆ ಈ ಭಯೋತ್ಪಾದನೆಯ ದಾಳಿ ನೋಡಿ. ಸದ್ಯ ಅಮೆರಿಕ ಕೂಡ ಈ ದಾಳಿಯಿಂದ ಶಾಕ್ ಆಗಿಬಿಟ್ಟಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.